ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಿಮಗೇನು ಚೆನ್ನಾಗೇ ಇರ್ತೀರ ಬಿಡಿ, ಅಲ್ವಾ? ಅಣ್ಣ ಇಲ್ಲದ ಸಮಯದಲ್ಲಿ ಅತ್ತಿಗೆಯನ್ನ ಚೆನ್ನಾಗಿ ಅನುಭವಿಸಿ ಮಜಾ ಮಾಡಿ ಸುಖಪಟ್ಟ ಮೈದುನ ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಅನಿಲ್. ನಮ್ಮ ಅಪ್ಪ ಅಮ್ಮನಿಗೆ ಇಬ್ಬರು ಗಂಡು ಮಕ್ಕಳು. ನಾನು ನನ್ನ ಅಣ್ಣನ ಹೆಸರು ಸುನಿಲ್. ಅವನು ಒಬ್ಬ ಇಂಜಿನಿಯರ್, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಈಗಾಗಲೇ ಮದುವೆಯಾಗಿದೆ. ಅವನ ಹೆಂಡತಿಯ ಹೆಸರು ಸಾಕ್ಷಿ, ನನ್ನ ಅತ್ತೆಗೆ. ಅವನಿಗೆ ಒಂದು ಹೆಣ್ಣು ಮಗು ಕೂಡ ಇದೆ. ಹೆಂಡತಿ ಮತ್ತು ಮಗುವಿನ ಜೊತೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾನೆ. ನಾನು ನನ್ನ ಅಪ್ಪ ಅಮ್ಮನ ಜೊತೆ ಇರ್ತೀನಿ. ಆದ್ರೆ ಈಗ ನನ್ನದು ಡಿಗ್ರಿ ಕಂಪ್ಲೀಟ್ ಯಾವುದಾದ್ರೂ ಕೆಲಸ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದಾಗ ಏನೋ ಬೇಡ, ಇರೋ ಇಬ್ಬರು ಮಕ್ಕಳಲ್ಲಿ ಅವನು ಈಗಾಗಲೇ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾನೆ. ನೀನು ಕೂಡ ನಮ್ಮಿಂದ ದೂರ ಹೋಗೋದು ಬೇಡ ಅಂತ ಖಂಡಿತವಾಗಿ ಹೇಳ್ಬಿಟ್ರು. ಆದ್ರೆ ನನಗೆ ಈ ಊರಲ್ಲಿ ಇರೋದು ಅಷ್ಟಾಗಿ ಇಷ್ಟ ಇರಲಿಲ್ಲ. ಏಕೆಂದ್ರೆ ಈ ಊರಲ್ಲಿ ಯಾವುದೇ ಆಂಟಿಯರಾಗ್ಲಿ ಹುಡುಗಿಯರಾಗ್ಲಿ ಅಷ್ಟಾಗಿ ಚೆನ್ನಾಗೇ ಇರಲಿಲ್ಲ. ಹಾಗಾಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಹೇಗಾದರೂ ಮಾಡಿ ನನ್ನ ಅಪ್ಪ ಅಮ್ಮನನ್ನ ಒಪ್ಪಿಸ್ಲೇಬೇಕಾಗಿತ್ತು. ಹಾಗಾಗಿ ನನ್ನ ಅಣ್ಣಂಗೆ ಕಾಲ್ ಮಾಡಿ ಅಪ್ಪ ಅಮ್ಮನನ್ನ ಒಪ್ಸೋದಕ್ಕೆ ಕೇಳ್ಕೊಂಡೆ. ಅವನು ಕೂಡ ಕಾಲ್ ಮಾಡಿ ಅವನು ಈಗಾಗ್ಲೇ ಓದೋದು ಕಂಪ್ಲೀಟ್ ಆಗಿದೆ, ಮನೆಯಲ್ಲಿನೇ ಇದ್ದು ಏನ್ ಮಾಡ್ತಾನೆ, ಅವನನ್ನ ಬೆಂಗಳೂರಿಗೆ ಕಳ್ಸಿ, ನಾನು ನನ್ನ ಮನೆಯಲ್ಲಿನೇ ಇರ್ಲಿ, ಕೆಲ್ಸಾನು ಹುಡುಕ್ಲಿ, 1-2 ವರ್ಷ ಆದ್ರೂ ಕೆಲ್ಸ ಮಾಡ್ಲಿ, ಆಮೇಲೆ ಅವನಿಗಿಷ್ಟ ಬೆಂಗಳೂರಲ್ಲಿನೇ ಕಂಟಿನ್ಯೂ ಮಾಡ್ಲಿ, ಇಲ್ಲ ಅಂದ್ರೆ ಊರಿಗೆ ಬರ್ತಾನೆ. ನೀವ್ ಯಾಕೆ ಅವನಿಗೆ ಅಲ್ಲಿನೇ ಇರುವ ಅಂತ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಪ್ಪ ಅಮ್ಮ ಬೈಕೊಳ್ತಾ ಒಪ್ಕೊಂಡ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನಾನು ಅಣ್ಣಂಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳಿದೆ. ಆಗ ಅವನು ಕೂಡ ಅಪ್ಪ ಅಮ್ಮ ಬೇಡ ಅಂದ್ರೂ ಕೂಡ ನಾನು ಹೇಗೋ ಒಪ್ಸಿದೀನಿ, ನೀನ್ ಸೀದಾ ನನ್ನ ಮನೆಗೆ ಬರ್ಬೇಕು, ಕೆಲ್ಸ ಹುಡುಕೊಂಡು ನೀಟಾಗಿ ಕೆಲ್ಸ ಮಾಡ್ಕೊಂಡು ಹೋಗ್ಬೇಕು, ಅಲ್ಲೇ ಇಲ್ಲಿ ಸ್ನೇಹಿತರ ಜೊತೆ ಇರ್ತೀನಿ ಅಂತ ಏನಾದ್ರೂ ಹೇಳಿದ್ರೆ ಮತ್ತೆ ನಾನು ಊರಿಗೆ ಕಳಿಸ್ಬಿಡ್ತೀನಿ, ನೆನ್ಪಿರ್ಲಿ ಅಂತ ಹೇಳ್ದ. ಸದ್ಯಕ್ಕೆ ಮೊದಲು ಬೆಂಗಳೂರಿಗೆ ಹೋಗೋಣ, ಅದಾದ್ಮೇಲೆ ಇದೆಲ್ಲಾನು ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಅಣ್ಣ ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆದೆ. ಬೆಂಗಳೂರಿಗೆ ಬಂದು ಅಣ್ಣನ ಮನೆಗೆ ಬಂದೆ. ಕಾಲಿಂಗ್ ಬೆಲ್ ಮಾಡಿದಾಗ ಅತ್ತಿಗೆ ಬಂದು ಬಾಗ್ಲು ತೆಗೆದ್ರು. ನನ್ನ ಅತ್ತಿಗೆ ನೋಡೋದಿಕ್ಕೆ ತುಂಬಾ ಸುಂದರವಾಗಿದ್ದಾರೆ. ಒಂದ್ಸಲ ನೋಡಿದ್ರೆ ಮತ್ತೊಮ್ಮೆ ತಿರುಗಿ ನೋಡ್ಬೇಕು ಅನ್ನುವಂತಹ ಸೌಂದರ್ಯ. ಅವರನ್ನ ನೋಡಿದ ತಕ್ಷಣ ನನಗೆ ಆಸೆ ಆಗ್ತಾ ಇತ್ತು. ಆದ್ರೆ ಏನ್ ಮಾಡ್ಲಿ, ಅಣ್ಣನ ಮೇಲಿನ ಭಯದಿಂದ ಸುಮ್ಮನಿರ್ತಾ ಇದ್ದೆ. ಈಗ ಅವರನ್ನ ನೋಡಿದ ತಕ್ಷಣ ನನ್ನ ಅಣ್ಣ ತುಂಬಾ ಅದೃಷ್ಟ ಮಾಡಿದಾನೆ ಅಂತ ಮನ್ಸಲ್ಲಿಯೇ ಅನ್ಕೊಂಡು ಒಳಗ್ ಬಂದೆ. ಪಾಪು ಅಲ್ಲಿಯೇ ಆಟವಾಡ್ತಾ ಇತ್ತು. ನಾನು ಸೀದಾ ಹೋಗಿ ಪಾಪುನ ಎತ್ಕೊಂಡೆ. ನನ್ನ ಹತ್ತಿಗೆ ಬಂದು ಹೇಗಿದ್ದೀಯಾ ಅನಿಲ್ ಅಂತ ಕೇಳಿದ್ರು. ನಾನ್ ಚೆನ್ನಾಗಿದ್ದೀನಿ ಅತ್ತಿಗೆ, ನೀವ್ ಹೇಗಿದ್ದೀರಾ ಅಂತ ಕೇಳಿದಾಗ ನಾನ್ ಕೂಡ ಚೆನ್ನಾಗಿದ್ದೀನಿ ಅನಿಲ್ ಅಂತ ಹೇಳಿ ಅಡ್ಗೆ ಮನೆಗೆ ಹೋದ್ರು. ನಾನು ಪಾಪುನ ಆಟ ಆಡಿಸ್ತಾ ಅಲ್ಲಿಯೇ ಕೂತೆ. ಸಂಜೆ ಅಣ್ಣ ಮನೆಗೆ ಬಂದ. ನನ್ನನ್ನ ಮಾತಾಡಿಸ್ತಾ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ ಅಂತ ಕೇಳ್ದ. ಸಾಕಷ್ಟು ಕಂಪನಿಯಲ್ಲಿ ಇಂಟರ್ವ್ಯೂಗೆ ನಾಳೆಯಿಂದ ಅಟೆಂಡ್ ಮಾಡ್ತೀನಿ, ಎಲ್ಲಿಯಾದ್ರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದೆ. ಸರಿ ಹಾಗೆ ಮಾಡು, ಆದ್ರೆ ಜಾಸ್ತಿ ಫ್ರೆಂಡ್ಸ್ ಅಂತ ಹೋಗ್ಬೇಡ, ಬೆಂಗಳೂರು ಅಷ್ಟಾಗಿ ಸರಿ ಇಲ್ಲ ಅಂತ ಹೇಳಿ ಊಟ ಮಾಡಿ ಮಲಗು
ಅಂತ ಮಲ್ಗೋದಿಕ್ಕೆ ಹೊರಟ್ರು. ನಾನು ನನ್ನ ರೂಮಲ್ಲೇ ಮಲಗಿದ್ದೆ. ಮಧ್ಯರಾತ್ರಿ ಏನೋ ಜೋರಾದ ಸೌಂಡು. ಇದೇನಿದು ಅಂತ ಅನ್ಕೊಂಡು ರೂಮಿಂದ ಹೊರಗೆ ಬಂದು ನೋಡಿದ್ರೆ ಅಣ್ಣನ ರೂಮ್ನಿಂದ ಶಬ್ದ ಕೇಳಿಸ್ತಾ ಇತ್ತು. ನಾನು ನಿಧಾನಕ್ಕೆ ಹತ್ರ ಹೋಗಿ ನೋಡಿದಾಗ ಅಣ್ಣ ಮತ್ತೆ ಅತ್ತಿಗೆ ಜಗಳ ಆಡ್ತಾ ಇದ್ರು. ಇದ್ಯಾಕೆ ಇವರು ಜಗಳ ಮಾಡ್ತಿದಾರಲ್ಲ ಅಂತ ಅನ್ಕೊಂಡು ಕೇಳಿಸ್ಕೊಳ್ಳೋಣ ಅಂದ್ರೆ ನಂಗೆ ಅಷ್ಟಾಗಿ ಕೇಳಿಸ್ಲೇ ಇಲ್ಲ. ಸರಿ ಬಿಡು ಅಂತ ಹೇಳಿ ನಾನು ರೂಮಿಗೆ ಬಂದು ಮಲಗಿಬಿಟ್ಟೆ. ಬೆಳಗ್ಗೆ ಅಣ್ಣ ತಿಂಡಿ ತಿಂದು ಕೆಲಸಕ್ಕೆ ಹೊರಟ್ಬಿಟ್ಟ. ನಾನು ಕೂಡ ರೆಡಿಯಾಗಿ ಅತ್ತಿಗೆ ಕೇಳಿ ಇಂಟರ್ವ್ಯೂಗೆ ಅಂತ ಹೋದೆ. ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾದ ಮೇಲೆ ನಾವು ನಿಮಗೆ ಮೇಲ್ ಮಾಡ್ತೀವಿ ಅಂತ ಹೇಳಿ ನಾನು ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಬಂದೆ. ನಾನು ಮನೆಗೆ ಬಂದಾಗ ನನ್ನ ಅತ್ತಿಗೆ ಪಾಪುಗೆ ಹಾಲು ಕೊಡಿಸ್ತಾ ಇದ್ರು. ನನ್ನನ್ನು ನೋಡಿ ಅವ್ರಿಗೆ ನಾಚಿಕೆ ಆಯಿತು. ಸೀದಾ ಎದ್ದು ರೂಮಿಗೆ ಹೊರಟೇ ಬಿಟ್ರು. ನಾನು ಅವರನ್ನ ಆ ರೀತಿ ನೋಡಿ ನನಗೂ ಕೂಡ ಮುಜುಗರ ಆಯಿತು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಂಚದ ಮೇಲೆ ಮಲಗಿದಾಗ ಆಗ್ಲೇ ನೋಡಿದ ದೃಶ್ಯನೇ ಕಣ್ಣ ಮುಂದೆ ಬಂದಂತಾಗಿತ್ತು. ಒಮ್ಮೆಯಾದ್ರೂ ಅತ್ತಿಗೆಯನ್ನ ಮಾಡುವ ಅವಕಾಶ ಸಿಕ್ಕರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಅನ್ಕೊಳ್ತಾ ಇದ್ದೆ. ಹಿಂದೆನೆ ಅಣ್ಣನ ನೆನಪಾಯಿತು. ಬೇಡಪ್ಪ ಅಂತ ಅನ್ಕೊಂಡು ಸುಮ್ಮನಾದೆ. ಅತ್ತಿಗೆ ನನ್ನನ್ನ ಹೊರಗಡೆ ಕರೆದ್ರು. ನಾನು ಹೊರಗೆ ಬಂದಾಗ ಊಟ ಮಾಡು ಬಾ ಅಂತ ಕರೆದ್ರು. ನಾನು ಊಟ ಮಾಡ್ತಾ ಇರುವಾಗ ಅತ್ತಿಗೆಯನ್ನ ನೋಡ್ತಾ, ಅತ್ತಿಗೆ ನಾನು ಏನೋ ಕೇಳ್ತೀನಿ, ನೀವು ಏನೋ ಅನ್ಕೊಳ್ದೆ ಇದ್ರೆ ಅಂತ ಹೇಳಿದೆ. ಪರವಾಗಿಲ್ಲ ಕೇಳು ಅಂದ್ರು. ಆಗ ನಾನು, ಅತ್ತಿಗೆ ರಾತ್ರಿ ನಿಮ್ ರೂಮಿಂದ ಜೋರಾಗಿ ಶಬ್ದ ಕೇಳಿಸ್ತಾ ಇತ್ತು. ನೀವಿಬ್ರು ಜಗಳ ಮಾಡ್ತಾ ಇದ್ರಿ, ಯಾಕೆ ಅಂತ ಕೇಳಿದೆ. ಏನೂ ಇಲ್ಲ ಬಿಡು, ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನಿನಗಿನ್ನೂ ಮದುವೆ ಆಗಿಲ್ವಲ್ಲ, ಮದುವೆ ಆದ್ಮೇಲೆ ಇದೆಲ್ಲ ನಿನಗೆ ಅರ್ಥ ಆಗತ್ತೆ ಅಂತ ಹೇಳಿದ್ರು. ಆಗ ನಾನು, ಅತ್ತಿಗೆ ನನಗೆ ಮದುವೆ ಆಗಿಲ್ಲ ನಿಜ, ಆದ್ರೆ ನಾನೇನು ಚಿಕ್ಕ ಹುಡುಗ ಅಲ್ಲ, ಅದೇನು ಅಂತ ಹೇಳಿ ಅಂತ ಕೇಳಿದಾಗ, ಏನು ಅಂತ ಹೇಳಿ, ನಿನ್ನಣ್ಣ ಯಾವಾಗ್ಲೂ ಕೆಲ್ಸ ಅಂತಾನೆ ಇರ್ತಾರೆ. ಮನೆಗೆ ಬಂದ್ಮೇಲೂ ಕೂಡ ನನ್ನ ಕಡೆ ಗಮನನೇ ಕೊಡೋದಿಲ್ಲ. ಯಾವಾಗ್ಲೂ ಆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರ್ತಾರೆ. ನನಗಂತೂ ಸಾಕಾಗೋಗಿದೆ. ಒಬ್ಬ ಹೆಂಡತಿಗೆ ಸಿಗ್ಬೇಕಾದ ಏನನ್ನು ನಿನ್ನಣ್ಣ ನಂಗೆ ಕೊಡ್ತಾ ಇಲ್ಲ. ನಂಗಂತೂ ಈ ಜೀವನನೇ ಬೇಜಾರಾಗ್ಬಿಟ್ಟಿದೆ ಅಂತ ಅವ್ರು ಹೇಳಿದಾಗ, ಇದೇನತ್ತಿಗೆ ಈ ರೀತಿ ಹೇಳ್ತಿದ್ದೀರಾ? ಅಣ್ಣ ನಿಮ್ಗೆ ಏನು ಕೊಡ್ದೇನೆ ಒಂದ್ ಮಗು ಆಗ್ಬಿಟ್ಟಿದ್ಯಾ ಅಂತ ಕೇಳ್ದೆ. ಆಗ ಅದಕ್ಕೆ ನಗ್ತಾ, ತುಂಬಾ ಪೋಲಿ ಆಗ್ಬಿಟ್ಟಿದ್ಯಾ ಕಣೋ ಅಂತ ಹೇಳಿದ್ರು. ಅಯ್ಯೋ, ನಾನೇನು ಸುಳ್ಳು ಹೇಳಿಲ್ವಲ್ಲ ಅದಕ್ಕೆ, ನಿಜ ತಾನೇ ನಾನು ಹೇಳಿದ್ದು ಅಂತ ಕೇಳ್ದೆ. ಹೌದು ನಿಜಾನೇ, ನಾನೇನು ನಿನ್ನಣ್ಣ ಮಾಡೋದೇ ಇಲ್ಲ ಅಂತ ಹೇಳ್ತಿಲ್ಲ, ಮಾಡ್ತಾರೆ, ಆದ್ರೆ ನನಗ್ ಬೇಕಾದಾಗ ಮಾಡೋದಿಲ್ಲ ಅಷ್ಟೆ. ಅದಕ್ಕೆ ಸ್ವಲ್ಪ ಬೇಜಾರು ಅಂತ ಹೇಳಿದ್ರು. ಓ ಹೌದಾ, ಆದ್ರೂ ಅಣ್ಣ ಯಾಕೆ ಈ ರೀತಿ ಅಂತ ನನಗಂತೂ ಗೊತ್ತಿಲ್ಲ. ಅವನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅಷ್ಟೆ. ಆಮೇಲೆ ನಿಮ್ಮಂತಹ ಸುಂದರವಾದ ಹೆಂಡತಿನ ಪಕ್ಕದಲ್ಲಿಟ್ಕೊಂಡು ಲ್ಯಾಪ್ಟಾಪ್ ನೋಡುವಂತಹ ಕರ್ಮ ಈ ಅಣ್ಣಂಗ್ ಯಾಕೋ ಅಂತ ಹೇಳ್ದೆ. ಅದಕ್ಕೆ ಅದಕ್ಕೆ, ಓಹೋ ಅಂತ ಆಸೆ ಎಲ್ಲ ಇದೆಯೋ ನಿನಗೆ? ನಿನ್ನ ಅಣ್ಣನ ಜಾಗದಲ್ಲಿ ನೀನಿದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರು. ಅದಕ್ಕೆ ನಾನು, ಬೇಡ ಬೇಡಿ ಅದಕ್ಕೆ, ನಾನೇನಾದ್ರೂ ಹೇಳಿದ್ರೆ ನಿನ್ಗೆ ಬೇಜಾರಾಗತ್ತೆ, ಯಾಕೆ ಬೇಕು ಅಂತ ಹೇಳಿದಾಗ, ಇಲ್ಲ ನಂಗೇನು ಬೇಜಾರಾಗೋದಿಲ್ಲ, ಹೇಳು ಅಂತ ಕೇಳಿದ್ರು. ಆಗ ನಾನು, ಒಂದ್ ಕ್ಷಣನೂ ನಿಮ್ನ ಬಿಟ್ಟು ಇರ್ತಾನೆ ಇರ್ಲಿಲ್ಲ. ನಿಮ್ಮನ್ನ ಕಾಡಿಸ್ತಾ ಪೀಡಿಸ್ತಾ ಮುದ್ದಾಡ್ತಾ ದಿನ ಇಡೀ ಕಳೀತಿದ್ದೆ ಅಂತ ಹೇಳಿದಾಗ ನನ್ನ ಹತ್ರ ಬಂದು, ನಿಜವಾಗ್ಲೂ ನಾನೇನ್ ಹೆಂಡತಿ ತುಂಬಾ ಪುಣ್ಯ ಮಾಡಿದಾಳೆ ಬಿಡು ಅಂತ ಹೇಳಿದ್ರು. ಆಗ ನಾನು ನಿಧಾನಕ್ಕೆ, ಆ ಪುಣ್ಯ ನೀವು ಮಾಡಿದಿರ, ಒಂದ್ ಅವಕಾಶ ಕೊಟ್ಟು ನೋಡಿ ಅಂತ ಹೇಳ್ಕೊಂಡೆ. ನಾನು ಅತ್ತಿಗೆಗೆ ಕೇಳಿಸಿಲ್ಲ ಅನ್ಕೊಂಡೆ, ಆದ್ರೆ ಅವ್ರಿಗೆ ಕೇಳಿಸ್ಬಿಟ್ಟಿತ್ತು. ಏನಂದೆ ಅಂತ ಜೋರಾಗಿ ಕೇಳಿದ್ರು. ಈಗ ನನ್ಗೆ
ನಿಜವಾಗ್ಲೂ ಭಯ ಆಗೋದಕ್ಕೆ ಶುರುವಾಯ್ತು. ನನ್ನ ಹೃದಯ ವೇಗವಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯ್ತು. ಏನೂ ಇಲ್ಲ ಅದಕ್ಕೆ, ಸುಮ್ಮನೆ ಹೇಳ್ದೆ ಅಷ್ಟೆ ಅಂತ ಹೇಳಿದಾಗ ಜೋರಾಗಿ ನಗ್ಬಿಟ್ರು. ಭಯ ಆಯ್ತಾ ಅಂತ ಕೇಳಿದ್ರು. ನಾನು ಏನೂ ಮಾತಾಡ್ಲಿಲ್ಲ. ಅವಕಾಶ ಕೊಡೋದಕ್ಕೆ ನೀನ್ ಒಮ್ಮೆ ಆದ್ರೂ ಟ್ರೈ ಮಾಡಿದ್ಯಾ ಅಂತ ಕೇಳಿದ್ರು. ಆಗ ನಾನು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅವಕಾಶ ಸಿಗತ್ತಾ ಅಂತ ಕೇಳಿದೆ. ಟ್ರೈ ಮಾಡಿ ನೋಡು ಅಂದ್ರು. ನಾನು ಅವರೇ ಇಷ್ಟು ಹೇಳದ್ಮೇಲೆ ಸುಮ್ಮನಿರೋದಿಕ್ ಸಾಧ್ಯನಾ ಅಂತ ಅವರನ್ನ ಗಟ್ಟಿಯಾಗಿ ತಪ್ಕೊಂಡೆ.